ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ಗೆಲುವು ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ, ಧಾರವಾಡದಲ್ಲಿ ನಡೆಯಬೇಕಿದ್ದ ಅನಿರ್ದಿಷ್ಟಾವಧಿಯವರೆಗೆ ಹೋರಾಟವನ್ನು ಮತ್ತು ಇವಾಗಲೇ ಒಂದು ಕೆಇಗೆ ಹೊಸ ನೇಮಕಾತಿ ಪ್ರಪೋಸಲ್ ಬಂದೈತಿ. ಆ ನೇಮಕಾತಿ ಯಾವುದು ಅಂತೇಳಿ ಈ ವಿಡಿಯೋದಾಗ ನೋಡೋಣ್ರಿ. ಮೊದಲಿಗೆ ಇವತ್ತು ನಡೆಯಬೇಕಿದ್ದಂಥ ಧಾರವಾಡದಾಗ ಅಂದ್ರೆ ಮಿಂಚಗಾಂವ್ ಕಾಂಪೌಂಡ್ ಹತ್ತಿರ ಅನಿರ್ದಿಷ್ಟ ಅವಧಿಯವರೆಗೆ ಹೋರಾಟವನ್ನು ಹಮ್ಮಿಕೊಳ್ಳಬೇಕಂತೇಳಿ ಅಕ್ಸಾ ಸಂಘಟನೆ ಅಧ್ಯಕ್ಷರಾದಂಥ ಕಾಂತಕುಮಾರ್ ಸರ್ ಅವರು ಕರೆಯನ್ನು ಕೊಟ್ಟಿದ್ದರು. ನಾವು ಕೂಡ ಆ ಕರೆಯನ್ನು ಸ್ವೀಕರಿಸಿ ಆ ಮಿಂಚಗಾಂವ್ ಕಾಂಪೌಂಡ್ ಹತ್ತಿರ ಹೋಗಿದ್ವಿ. ಅಲ್ಲಿ ನಮ್ಗೆ ಹೋಗಬೇಕಾದ್ರೇ ಗೊತ್ತಾಯಿತು, ಅಲ್ಲಿ ಸಾಕಷ್ಟು ಜನ ಪೊಲೀಸರು ಬಂದೋಬಸ್ತ ಇತ್ತು. ಮಿಂಚಗಾಂವ್ ಕಾಂಪೌಂಡ್ ಹತ್ತಿರ ಸುಮಾರು ಸಾಕಷ್ಟು ಪೊಲೀಸರು ಅಂದ್ರೆ ಆ ಕಾಂಪೌಂಡ್ಗೆ ಹೋಗೋಕ್ಕೆ ಯಾವ್ಯಾವ ದಾರಿಗಳು ಅದಾವಲ್ಲ ಆ ಎಲ್ಲ ದಾರಿಗಳನ್ನು ಕ್ಲೋಸ್ ಮಾಡಿದರು. ಎಲ್ಲ ಕಡೆ ಪೊಲೀಸರನ್ನು ನಿಲ್ಲಿಸಿದರು ಮತ್ತು ಅದರ ಸಮೀಪ ಯಾವುದೇ ರೀತಿಯ ವಿದ್ಯಾರ್ಥಿಗಳು ಗುಂಪಾಗಿ ಹೋದ್ರೆ ಅವರನ್ನು ರಿಟರ್ನ್ ಕಳಿಸುವಂಥ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ಕಡೆಯಿಂದ ಇವತ್ತಾಗೈತಿ. ಹುಬ್ಳಿ ಕಮಿಷನರ್ ಆದಂಥ ಶಶಿಕುಮಾರ್ ಸರ್ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಅಕ್ಸಾ ಸಂಘಟನೆ ಯಾವುದೇ ರೀತಿಯ ಪರ್ಮಿಷನನ್ನು ತೊಗೊಂಡಿಲ್ಲ ಮತ್ತು ಪರ್ಮಿಷನ್ ತೊಗೊಳಕ್ಕೆ ಬಂದಿದ್ರೆ ನಮಗೆ ಸರಿಯಾದ ಮಾಹಿತಿಯನ್ನು ನೀಡಲಿಲ್ಲ, ಹಾಗಾಗಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಶಶಿಕುಮಾರ್ ಸರ್ ಅವರು ಹೇಳಿದ್ದಾರೆ. ಅಷ್ಟಕ್ಕೂ ನೀವು ಹೋರಾಟ ಮಾಡಬೇಕಪ್ಪ ಅಂದ್ರೆ ನಾವು ಪರ್ಮಿಷನ್ ಕೊಡ್ತೀವಿ, ಅದು ಎಲ್ಲಿಯಪ್ಪ ಅಂದ್ರೆ ನೆಹರು ನಗರ ಅಂತ ಹೇಳ್ತಾರೆ. ಆ ನೆಹರು ನಗರದಾಗ ನಾವು ಹೋರಾಟ ಮಾಡಕತ್ತರ ಯಾರಿಗೆ ಗೊತ್ತಾಗ್ತೈತಿ? ಜನರಿಗೆ ಗೊತ್ತಾದ ಮೇಲೆ ತಾನೇ ಅದು ಹೋರಾಟಕ್ಕೊಂದು ಅರ್ಥ ಸಿಗೋದು. ಸಾಕಷ್ಟು ಜನ ಕಮೆಂಟ್ನಾಗ ಕೇಳ್ತಿದ್ರಿ, ಸರ್ PC ರೀ ಎಕ್ಸಾಮ್ ಆಗ್ತದೇನೋ ಅಂತ ಹೇಳ್ಕಿರಿ. ನನಗೆ ಬಂದ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯ ಎಕ್ಸಾಮ್ಗಳು ಕಂಡಕ್ಟ್ ಮಾಡೋದಿಲ್ಲ ಈ KA ಬೋರ್ಡ್ದವರು. KAದವ್ರು ಆಲ್ರೆಡಿ ಭಾಳ ಫಾಸ್ಟ್ ಅದ ರೀ. ಯಾಕಪ್ಪ ಅಂದ್ರೆ ಇವತ್ತು ಆಲ್ರೆಡಿ ಏನೋ ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾನೆ. ಆ ಫಿಸಿಕಲ್ ಡೇಟ್ ನೋಡೋದಾದ್ರೆ RPCದವ್ರಿಗೆ ಎಷ್ಟೈತಿ, RPC 31ರಿಂದ 7ನೇ ತಾರೀಕು ಒಳಗಡೆ ಫಿಸಿಕಲ್ ನಾವು ನಿಮ್ಗೆ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು HK ಭಾಗದವ್ರಿಗೆ ಏನದಾರಲ್ಲ ಅದು ಸೆಪ್ಟೆಂಬರ್ 8ರಿಂದ 10ರೊಳಗೆ ಅಂದ್ರೆ ಕೇವಲ 2 ದಿನದಾಗ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ KAದವ್ರು ಆಫೀಸಿಯಲಿ ವೆಬ್ಸೈಟ್ನಾಗ ಪ್ರಕಟ ಮಾಡಿದ್ದಾರೆ. ಎಕ್ಸಾಮ್ ಹೋಪ್ಸ್ ಇಟ್ಕೊಳಕ್ಕೆ ಹೋಗಬೇಡ್ರಿ. ಮುಂಬರುವಂಥ CRDR ಎಕ್ಸಾಮ್ಗೆ ಒಳ್ಳೆ ಪ್ರಿಪೇರ್ಡ್ ಆಗಿ ಹೋಗ್ರಿ. ಈ ಸಿವಿಲ್ PC ಎಕ್ಸಾಮ್ ಎಕ್ಸಾಮ್ ಆಗೋದು ಬಹುತೇಕ ಡೌಟ್, 90% ಆಗೋದಿಲ್ಲ ಅಂತಲೇ ನಾನು ಹೇಳ್ತೀನಿ. ನಾವು ಯಾವುದೇ ರೀತಿಯ ಹೋರಾಟವನ್ನು ಮಾಡಬೇಕಾದ್ರೆ ಅದು ಕಾನೂನಿನ ಅಡಿಯಲ್ಲಿ ಮಾತ್ರ ಮಾಡಬೇಕಾಗ್ತದೆ. ವಿತೌಟ್ ಪರ್ಮಿಷನ್ ನೀವು ಯಾರಾದರೂ ಸ್ಟೂಡೆಂಟ್ಸ್ ಹೋದರೆ ಅವರು ಪೊಲೀಸ್ ಏನಾದರೂ ಅರೆಸ್ಟ್ ಮಾಡುವಂಥ ಚಾನ್ಸಸ್ಗಳು ಇರ್ತಾವೆ. ಯಾಕಪ್ಪ ಅಂದ್ರೆ ಯಾವುದೇ ರೀತಿಯ ನಾವು ಪರ್ಮಿಷನ್ ಸಿಕ್ಕಿಲ್ಲ ನಮ್ಗೆ. ಹಾಗಾಗಿ ನಾವು ಹೋರಾಟಕ್ಕೆ ಪಾಲ್ಗೊಳ್ಳೋದು ಸ್ವಲ್ಪ ವಿಚಾರ ಮಾಡಿ ಹೋಗ್ರಿ. ಮುಂದಿನ ದಿನಗಳಲ್ಲಿ ಕಾಂತಕುಮಾರ್ ಸರ್ ಅವರು ಈ ಹೋರಾಟವನ್ನು ಸರಿಯಾದ ಕ್ರಮದಲ್ಲಿ ಮಾಡ್ತಾರಂತಲೇ ಹೇಳ್ತೀನಿ. ಯಾಕಂದ್ರೆ ಕಾಂತಕುಮಾರ್ ಸರ್ ಅವರು ಕೂಡ ಒಬ್ಬ ಲಾಯರ್ ಆಗಿದ್ದಾರೆ ಇವಾಗ. ಹಾಗಾಗಿ ಅವ್ರಿಗೆ ಗೊತ್ತಿರ್ತದೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ಕಿರಿ. ನಮ್ಮ ಬೆಂಬಲ ಸದಾ ಕಾಂತಕುಮಾರ್ ಸರ್ ಅವರಿಗೆ ಇರ್ತದೆ ನೋಡ್ರಿ. ಇದು ಆಗಿತ್ತು ಇವತ್ತಿನ ಧಾರವಾಡದಲ್ಲಿ ನಡೆದಂಥ ಈ ಹೋರಾಟದ ಸಂದರ್ಭ. ಇವಾಗ ನೆಕ್ಸ್ಟ್ ನೋಡೋಣ, ಈ KEಗೆ ಬಂದಂಥ ಹೊಸ ನೋಟಿಫಿಕೇಷನ್ ಯಾವುದು ಅಂತ ಹೇಳ್ಕಿರಿ. ಹೊಸ ನೋಟಿಫಿಕೇಷನ್ ಯಾವುದಪ್ಪ ಅಂದ್ರೆ ಅದು ವಾರ್ಡನ್ ಕಳೆದಿದೆ ನೋಡ್ರಿ. ಹಾಸ್ಟೆಲ್ ವಾರ್ಡನ್ಗಳು ಸುಮಾರು ಎಷ್ಟು, ಸಹಾಯಕ ನಿರ್ದೇಶಕರು, ಇದು ವಾರ್ಡನ್ ಅಲ್ರಿ, ಸಹಾಯಕ ನಿರ್ದೇಶಕರು ಗ್ರೇಡ್ 1 25 ಪೋಸ್ಟ್ ಅದಾವ. HKದವ್ರಿಗೆ 6 ಪೋಸ್ಟ್ ಅದಾವ. ಸಹಾಯಕ ನಿರ್ದೇಶಕ ಗ್ರೇಡ್ 2 ಅವರಿಗೆ ಇಲ್ಲಿ ಸುಮಾರು 17 ಪೋಸ್ಟು, ಇಲ್ಲಿ 1 ಪೋಸ್ಟ್ ಅದ. ಇನ್ನು ವಾರ್ಡನ್ನ ಪುರುಷರ ನೋಡ್ರಿ, ಪುರುಷರಿಗೆ ಸುಮಾರು RPCದವ್ರಿಗೆ ಎಷ್ಟು ಅದಾವ, 294 ಪೋಸ್ಟ್ಗಳದಾವ. HK ಭಾಗದವರಿಗೆ ಸುಮಾರು 25 ಪೋಸ್ಟ್ ಅದಾವ. ಇನ್ನು ವಾರ್ಡನ್ ಮಹಿಳೆಯರಿಗೆ 31 ಪೋಸ್ಟ್ RPCದವ್ರಿಗೆ ಅದಾವ. HKದವ್ರಿಗೆ ಯಾವುದೇ ರೀತಿ ಪೋಸ್ಟ್ಗಳನ್ನು ಇಲ್ಲ. ಮತ್ತು ವಸತಿ ಶಾಲೆ ಶಿಕ್ಷಕರು ಸುಮಾರು 100 ಪೋಸ್ಟ್ಗಳು ನಾನ್ HK ಆದರೆ HK ಭಾಗದವರಿಗೆ 40 ಪೋಸ್ಟ್ಗಳು ಅದಾವ. ಇನ್ನು ದ್ವಿತೀಯ ದರ್ಜೆಯ ಸಹಾಯಕರು RPCದವ್ರಿಗೆ ಸುಮಾರು 20 ಪೋಸ್ಟ್ಗಳು ಅದಾವೆ ನೋಡ್ರಿ. ಇದು ಇವತ್ತು KEಗೆ ಬಂದಂಥ ಪ್ರಪೋಸಲ್ ಆಗೈತಿ. ಯಾವುದೇ ಕ್ಷಣದಲ್ಲಿ ಈ ನೋಟಿಫಿಕೇಷನ್ KEದವ್ರ ಕಡೆಯಿಂದ ಆಗ್ಬೋದು. ಯಾರೆಲ್ಲ ಪ್ರಿಪ್ರೇಷನ್ ಮಾಡಕತ್ತಿರಲ್ಲ ಸ್ವಲ್ಪ ಗಮನವಿರಲಿ. ಓಕೆ ಸ್ನೇಹಿತರೆ, ಫಸ್ಟ್ ಟೈಮ್ ಯಾರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.